ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನನಗೆ ಬಹಳಷ್ಟು ಜನರ ಏನು ಈ ಆಪ್ಷನ್ ಎಂಟ್ರಿ ಲಿಸ್ಟನ್ನು ನೋಡಿದಾಗ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಈಗ ನೋಡಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಎಲ್ಲ ಓದಿರ್ತೀರ. ಈ ಒಂದು ಕಟ್ ಆಫ್ ರ್ಯಾಂಕನ್ನು ಅನಲೈಸ್ ಮಾಡೋದು, ಯಾವ ಕಾಲೇಜಿಗೆ ಎಷ್ಟು ಕಟ್ ಆಫ್ ಇದೆ ಅಂತ ಅನಲೈಸ್ ಮಾಡೋದು, ತಿಳಿದುಕೊಳ್ಳೋದು ಅಷ್ಟು ಕಷ್ಟನಾ? ನಿಮ್ಮ ಒಂದು ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಏನಿದೆ ಅಲ್ಲ, ಅದಕ್ಕಿಂತ ಇದು ಕಷ್ಟನಾ ಅಂತ ನನಗೆ ತಿಳಿತಾ ಇಲ್ಲ. ಯಾಕಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಏನು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಕಳಿಸ್ತಾ ಇದ್ದೀರಾ, ಯಾವುದೂ ಅಷ್ಟೊಂದು ಸರಿಯಾಗಿರೋದಿಲ್ಲ. ತುಂಬ ಅಪರೂಪ ಸರಿಯಾಗಿ ಈಗ ಅವರು ಹಾಕ್ಕೊಂಡಿದ್ದಾರೆ ರ್ಯಾಂಕ್ ವೈಸ್ ಕಾಲೇಜಿನ ಅಂತ ಅನ್ನೋದು ತುಂಬ ಅಂದರೆ ತುಂಬಾ ಅಪರೂಪ. ಎಲ್ಲರಲ್ಲೂ ಏನೇನೋ ಒಂದು ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಈಗ ಇನ್ನೂ ಇದು ಮಾರ್ಕ್ ರೌಂಡ್ ಇದೆ, ಸಾಕಷ್ಟು ನೀವು ಚೇಂಜಸನ್ನು ಮಾಡ್ಕೋಬೋದು. ಹೊಸದಾಗಿ ಕೂಡ ನೀವು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಹಾಕ್ಕೋಬೋದು. ಈವನ್ ಮಾರ್ಕ್ ಎಂಟ್ರಿ ರಿಸಲ್ಟ್ ಬಂದ ಮೇಲೆ ಕೂಡ ನೀವು ಹಾಕ್ಕೋಬೋದು ಅಂತ ತಿಳಿದುಕೊಂಡು ಈ ಒಂದು ನಿಮಗೆಲ್ಲ ತಿಳುವಳಿಕೆ ಬರಲಿ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದೀರಾ, ನಿಮ್ಮ ರ್ಯಾಂಕ್ ಒಂದು 40,000 ಇರಲಿ, 50,000 ಇರಲಿ, 60,000 ಇರಲಿ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿಯ ರ್ಯಾಂಕು ಒಂದು 54,000 ಇದೆ ಅಂತ ತಿಳ್ಕೊಳ್ಳಿ. ಭಾಳಷ್ಟು ವಿದ್ಯಾರ್ಥಿಗಳು ಮಾಡೋ ಒಂದು ತಪ್ಪನ್ನೇ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಏನು ಮಾಡ್ತಾ ಇದ್ದೀರಾ ನೀವು? ನಿಮಗೆ ಟಾಪ್ 20 ಕಾಲೇಜು ಯಾವ ಅನ್ನೋದು ಗೊತ್ತು. ಎಲ್ಲೋ ವಿಡಿಯೋದಲ್ಲಿ ಇದರಲ್ಲಿ ನೋಡಿರ್ತೀರ ಟಾಪ್ 20 ಕಾಲೇಜು ಯಾವಂತ. ಅವನು ಕೂಡ ಹೇಳ್ತೀನಿ ನಾನು, ಎಲ್ಲರೂ ಹಾಕೊಳ್ಳೋವಂಥ ಕಾಲೇಜು RV, BMSಸು, ಪೆಸ್ಸು, MSRIT, ದಯಾನಂದ ಸಾಗರ, BIT, BMSIT, ಮತ್ತು RVIT, RV ಯೂನಿವರ್ಸಿಟಿ, ಮತ್ತು CMRIT, ಸರ್ MUIT, ಹೀಗೆ. ಮತ್ತು ಯಾವುದು ಬಿಟ್ಟಿದ್ವಿ ನಾವು ನೋಡಿ, RNSIT, ನ್ಯೂ ಹಾರಿಝಾನ್, JSS ಅಕಾಡೆಮಿ ಆಫ್ ಟೆಕ್ನಾಲಜಿ, ರೇವಾ ಯೂನಿವರ್ಸಿಟಿ, ಹೀಗೆ ಒಂದು ಟಾಪ್ 20 ಕಾಲೇಜು ಎಲ್ರಿಗೂ ಗೊತ್ತು. ಎಲ್ಲರೂ ಅವನ್ನ ಹಾಕೋತೀರ. ಏನು ಹಾಕೋತೀರ? ಅದರಲ್ಲಿ ಒಂದು 20 ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು ಮತ್ತು ಅಲೈಡ್ ಬ್ರ್ಯಾಂಚು ಮತ್ತು ENC ಹಾಕೋತೀರ ಕೆಲವೊಬ್ಬರು. ಅಂದರೆ ಈಗ ನಾವು ಎವರೇಜ್ ತೊಗೊಂಡ್ರೆ ಒಂದೊಂದು ಕಾಲೇಜಿನಲ್ಲಿ 4-5 ಬ್ರ್ಯಾಂಚ್ ಇದ್ದಾವೆ. ಹೀಗೆ ನಾವು ತೊಗೊತಾ ಹೋದರೆ ನಿಮ್ಮ ಆಪ್ಷನ್ ಎಂಟ್ರಿ ಎಷ್ಟಾಗುತ್ತೆ? ಈವನ್ ENC ಕೂಡ ಹಾಕೋತೀರ. ಆಗ 100 ಮೇಲೆ ನಿಮ್ಮ ಆಪ್ಷನ್ಗಳು ಆಗ್ತವೆ. ಸಾಕಷ್ಟು ನಿಮ್ಮ ಲಿಸ್ಟ್ ಏನಾಗ್ತದೆ, ಉದ್ದ ಆಗ್ತದೆ. ಆಗ ಸಡನ್ನಾಗಿ ಏನು ಮಾಡ್ತೀರಾ, ಸಾಕಷ್ಟು ನಾನು ಅಪ್ಪರ್ ಕಾಲೇಜಸ್ನ, ಒಳ್ಳೆ ಕಾಲೇಜಸ್ನ ಹಾಕ್ಕೊಂಡಿದ್ದೀನಿ ಅಂತ ಒಮ್ಮೆಗೆ ಡ್ರಾಸ್ಟಿಕ್ ಚೇಂಜ್ ಕಾಣುತ್ತೆ ನಿಮ್ಮಲ್ಲಿ. ಏನು ಮಾಡ್ತೀರಾ ನೀವು? ಎಂಡಿಂದ ಏನು ಬಾಟಮಿಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಏನೋ ಅನ್ನಿಸ್ತಾ ಇದೆ ನನಗೆ. ಕಾಲೇಜ್ ಹೇಗಿರುತ್ತೆ ಅಂತಂದರೆ ಒಮ್ಮೆಗೆ ತುಂಬ ಲೋ ಲೆವೆಲ್ ಕಾಲೇಜು. ಲೋ ಲೆವೆಲ್ ಅಂತಂದರೆ ನಾನು ಕಾಲೇಜದ ಬಗ್ಗೆ ಹೇಳೋದಿಲ್ಲ, ಅಲ್ಲಿ ಒಂದು ಕಟ್ ಆಫ್, ಅದು ಕಾಲೇಜೇನೋ ಒಳ್ಳೇದಿದ್ರೂ ಇರ್ಬೋದು. ಆದರೆ ಈಗ ಒಮ್ಮೆಗೆ ಯಾವ ಥರ ಕಾಲೇಜ್ ಹಾಕ್ತೀರಾ ಅಂತ ನಾನು ನಿಮಗೆ ಇಲ್ಲಿ ಉದಾಹರಣೆ ಹೇಳ್ತೀನಿ. ನೀವು ಎಲ್ಲ ಒಳ್ಳೆ ಕಾಲೇಜ್ ಹಾಕಿದ್ರಿ, ಟಾಪ್ 20 ಕಾಲೇಜ್ ಹಾಕ್ಕೊಂಡ್ರಿ. ಆಮೇಲೆ ಒಮ್ಮೆಗೆ MS ಇಂಜಿನಿಯರಿಂಗ್ ಕಾಲೇಜ್ ನೋಡಿ, ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು? ಲಾಸ್ಟ್ ರೌಂಡ್ದು ಕಂಪ್ಯೂಟರ್ ಸೈನ್ಸ್ ಜನರಲ್ ಮೆರಿಟ್ಗೆ 2,57,000 ಇದೆ. ನಿಮ್ಮ ರ್ಯಾಂಕು ಅರೌಂಡ್ 54,000 ಅಂತ ಹೇಳಿದೆ ನಾನು ಉದಾಹರಣೆ. ನೀವೇನು ಹಾಕೋತೀರಾ? 2,57,000 ಇರುವಂಥ ಕಾಲೇಜು. ಅಂದರೆ ಆ ಮೇಲಿನ ಏನೋ ಒಂದು ಟಾಪ್ 20 ಕಾಲೇಜ್ ಹಾಕೊತಿರಲ್ಲ, ಅದರಲ್ಲಿ ಕಂಪ್ಯೂಟರ್ ಸೈನ್ಸು, ಅಲೈಡ್ ಬ್ರ್ಯಾಂಚು ಅವಂತಿ ನಿಮಗೆ ಸಿಗೋದಿಲ್ಲ. ನಿಮ್ಮ ರ್ಯಾಂಕಿಗೆ ನೀವು ಸುಮ್ಮನೆ ಹಾಗೆ ಆಸೆಪಟ್ಟು ಹಾಕ್ಕೊಂಡಿದ್ದೀರಾ. ನೆಕ್ಸ್ಟ್ ಏನು ಹಾಕ್ಬಿಟ್ರಿ? ಒಮ್ಮೆಗೆ 2,57,000 ಇರುವಂಥ ಕಾಲೇಜ್ ಹಾಕಿದ್ರಿ. ಅಥವಾ ಒಂದು ಯಾವುದೋ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 1,86,000 ಇದೆ, ಅದರ ಒಂದು ಲಾಸ್ಟ್ ರೌಂಡ್ ಕಟ್ ಆಫ್, ಅದನ್ನು ಹಾಕ್ಕೊಂಡಿದ್ದೀರಾ. ಹೀಗೆ ಈ ರೀತಿ ಯಾಕೆ ಹಾಕೋತೀರಾ ಅಂತ ನನಗೆ ಗೊತ್ತಾಗೋದಿಲ್ಲ. ನೀವು ಒಂದು ಕಟ್ ಆಫ್ ರ್ಯಾಂಕನ್ನು ಸ್ಟಡಿ ಮಾಡಿ, ಮಿಡ್ಲ್ ಆರ್ಡರ್ ಕಾಲೇಜು ಎಷ್ಟೋ ಇವೆ. ಈಗ ನಮ್ಮ ಒಂದು KCETಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಕಾಲೇಜು ಸುಮಾರು ಒಂದು 250 ಕಾಲೇಜಸ್ ಇವೆ. ಆ ಕಾಲೇಜನ್ನೆಲ್ಲ ಎಲ್ಲಿ ಹೋದವು? ನಿಮ್ಮ ಕಣ್ಣಿಗೆ ಕಾಣ್ತಾ ಇರುವ ಓನ್ಲಿ ಟಾಪ್ 20 ಕಾಲೇಜು, ಭಾಳ ಅಂದರೆ ಟಾಪ್ 30 ಕಾಲೇಜು. ಮಿಡ್ಲ್ ಆರ್ಡರ್ ಕಾಲೇಜೆಲ್ಲ ಎಲ್ಲಿ ಹೋದವು? ನಂತರ ಈಗ ನಮ್ಮ ಒಂದು ಕಾಲೇಜ್ ಲಿಸ್ಟನ್ನು ನಾವು ಕಾಲೇಜನ್ನು ಟೋಟಲ್ ಆಗಿ ಅಬ್ಸರ್ವ್ ಮಾಡಿದರೆ ಅದರಲ್ಲಿ ಸುಮಾರು ಒಂದು, ನಾನು ಹೇಳ್ತೀನಿ, ಸುಮಾರು ಒಂದು 40 ಕಾಲೇಜಸ್ಸು, ಒಂದು 40 ಕಾಲೇಜಸ್ ಹೇಗಿದ್ದಾವೆ ಅಂತಂದರೆ ನಿಮಗೆ ನಿಮ್ಮ ರ್ಯಾಂಕು 1,30,000, 40,000, 1,30,000, 40,000 ಇದ್ದರೂ ಕೂಡ, ಅದರ ಮೇಲೆ ಇದ್ದರೂ ಕೂಡ ನಿಮಗೆ ಲಾಸ್ಟ್ ರೌಂಡ್ವರೆಗೆ, ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ನೀವು ಕಾಯ್ದರೆ ನಿಮಗೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಸೀಟು ಸಿಗುತ್ತೆ. ಅಂಥ ಕಾಲೇಜಿವೆ. ಆ ಕಾಲೇಜುಗಳು ಗುಣಮಟ್ಟದಲ್ಲಿ ಯಾವ ರೀತಿ ಇವೆ, ಅವುಗಳ ರ್ಯಾಂಕಿಂಗ್ ಏಕೆ ಅಷ್ಟು ದೂರ ಹೋಗ್ತಾ ಇದೆ, ಅವು ಏನು ತುಂಬ ಸಿಟಿಯಿಂದ ದೂರದಲ್ಲಿದ್ದಾವೆ ಅಥವಾ ಹೋಗಲಿಕ್ಕೆ ಅದು ತುಂಬ ಕನ್ವೀನಿಯೆಂಟ್ ಆಗಿಲ್ಲ, ಹೀಗೆ ಏನೋ ಕಾರಣಗಳಿಂದ ಕೂಡ ಅವುಗಳ ರ್ಯಾಂಕ್ ದೂರ ಹೋಗಿರ್ಬೋದು. ಆದರೆ ಸ್ವಲ್ಪ ನಾವು ವಿಚಾರ ಮಾಡಬೇಕಾಗುತ್ತೆ.
ಈ ಕಾಲೇಜುಗಳು ನಿಮಗೆ ಇವನ್ 1,40,000 ರ್ಯಾಂಕ್ ಬಂದರೂ ಕೂಡ ಈ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗ್ತಾ ಇದೆ ಅಂತಂದಮೇಲೆ ಸ್ವಲ್ಪ ಏನೋ ಆ ಕಾಲೇಜುಗಳಲ್ಲಿ ಏನೋ ಕೊರತೆ ಇರಬಹುದು ಅಂತ ವಿಚಾರ ಒಂದು ಬರ್ತದೆ. ಈಗ ನಿಮ್ಮ ರ್ಯಾಂಕು ಒಂದು 50,000 ಇರಲಿ, 60,000 ಇರಲಿ, 70,000 ಇರಲಿ, ನಿಮ್ಮ ರ್ಯಾಂಕ್ ಒಂದು 80,000 ಇರಲಿ, ನಿಮ್ಮ ರ್ಯಾಂಕ್ ಅಷ್ಟಿದ್ದು ನೀವು 1,40,000 ಮೇಲೆ ಸಿಗುವಂಥ ಕಾಲೇಜುಗಳನ್ನು ಹಾಕಿದರೆ ನಿಮ್ಮ ರ್ಯಾಂಕಿಗೆ ನೀವು ತುಂಬ ದೂರ ಇರುವಂಥ ತುಂಬ ಕೆಟ್ಟದಾಗಿರುವಂಥ ಕಾಲೇಜುಗಳನ್ನು ಹಾಕಿದ ಹಾಗೆ ಆಗುತ್ತೆ. ಆದ ಕಾರಣ ನೀವು ರ್ಯಾಂಕ್ಗಳನ್ನು ಸರಿಯಾಗಿ ಏಕೆ ಅಭ್ಯಾಸ ಮಾಡಲಿಕ್ಕೆ ತಿಳಿದುಕೊಳ್ಳಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ. ಮತ್ತು ಇನ್ನೂ ಒಂದು ಭಾಳಷ್ಟು ಜನ ನಾನು ನೋಡೋದೇನೆಂದರೆ, ನಮ್ಮ ಮನೆ ಹತ್ರ ಇದೆ ನಾನು ಹಾಕ್ಲಾ ಅಂತ. ಈಗ ನಿಮ್ಮ ರ್ಯಾಂಕು ಒಂದು 20,000 ಇರುತ್ತೆ, ನಿಮ್ಮ ರ್ಯಾಂಕು 20,000 40,000 60,000 ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಮನೆ ಹತ್ತಿರ ಇರುವಂಥ ಕಾಲೇಜಿನ ರ್ಯಾಂಕು 1,20,000 ಬಿದ್ದರೂ ಕೂಡ ಸಿಗ್ತಾ ಇರ್ತದೆ ಆ ಕಾಲೇಜು ನಿಮ್ಮ ಮನೆ ಹತ್ರ ತುಂಬ ಹತ್ತಿರದಲ್ಲಿದೆ, ಅಲ್ಲಿ ಹೋಗ್ಲಾ ಅಂತ ನೀವು ನಾನು ಕೇಳ್ತೀರ. ಅಲ್ಲಿ ನೀವು ಆ ಕಾಲೇಜ್ ಹೇಗಿದೆ, ಅಲ್ಲಿ ಸ್ಟೂಡೆಂಟ್ಸನ್ನು ವಿಚಾರಿಸಿ, ನಿಜವಾಗ್ಲೂ ಆ ಕಾಲೇಜು ಒಳ್ಳೆಯದಿದ್ದು ಯಾವುದೋ ಕಾರಣದಿಂದ ಆ ಕಾಲೇಜಿನ ರ್ಯಾಂಕ್ ದೂರ ಹೋಗಿದ್ದರೆ ನೀವು ಹೋಗಲಿಕ್ಕೆ ಏನೂ ಅಡ್ಡಿ ಇಲ್ಲ. ಆದರೆ ಒಂದು ನಮಗೆ ಮೇಲ್ನೋಟಕ್ಕೆ ಏನು ಕಂಡು ಬರ್ತದೆ ಅಂದಮೇಲೆ, ಅಂದರೆ ಈ ಒಂದು ರ್ಯಾಂಕು ಇಷ್ಟು ದೂರ ಹೋಗಿದೆ ಅಂದಮೇಲೆ ಆ ಕಾಲೇಜು ಬಹುಶಃ ಚೆನ್ನಾಗಿರಲಿಕ್ಕಿಲ್ಲ, ಏನೋ ಆ ಕಾಲೇಜಿನಲ್ಲಿ ಕೊರತೆ ಇರ್ಬೋದು. ಆದ ಕಾರಣ ಯಾವ ವಿದ್ಯಾರ್ಥಿಗಳು ಹೆಚ್ಚಾಗಿ ಆ ಕಾಲೇಜನ್ನು ಹಾಕ್ಕೊಳ್ತಾ ಇಲ್ಲ, ಅದಕ್ಕೆ ಈ ಕಾಲೇಜಿನ ಒಂದು ರ್ಯಾಂಕು ಇಷ್ಟು 1,00,000 ಮೇಲೆ ಹೋಗ್ತಾ ಇದೆ ಅಂತ ನಮಗೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಬಹಳಷ್ಟು ವಿದ್ಯಾರ್ಥಿಗಳು ಇದೇ ತೊಂದರೆ, ಅವರ ರ್ಯಾಂಕು ಚೆನ್ನಾಗಿರ್ತದೆ, ಅವರ ಮನೆ ಹತ್ತಿರ ಇರೋ ಕಾಲೇಜುಗಳು ತುಂಬ ದೂರ ರ್ಯಾಂಕ್ ಇರುವಂಥ ಕಾಲೇಜುಗಳಿರ್ತವೆ. ಇನ್ನು ಅದರ ಒಂದು ಉಲ್ಟಾ ಕೂಡ ಇದೆ. ಹೇಗೆಂದರೆ, ಕಾಲೇಜುಗಳು ಆ ವಿದ್ಯಾರ್ಥಿಗಳ ರ್ಯಾಂಕು ತುಂಬ ಕೆಟ್ಟದಾಗಿರುತ್ತೆ, ಅವರ ರ್ಯಾಂಕು 1,50,000 60,000 ಹೀಗೆಲ್ಲ ತುಂಬ ದೂರ 1,00,000 ಮೇಲೆ ಇರ್ತದೆ. ಆದರೆ ಅವರು ನಮ್ಮ ಮನೆ ಹತ್ರ RV ಕಾಲೇಜ್ ಇದೆ, BMS ಇದೆ, ಪೆಸೆಟ್ ಇದೆ, RNS ಇದೆ, MUJ ಇದೆ, ರೇವಾ ಇದೆ ಅಂತ ಕೇಳ್ತಾರೆ. ನಿಮ್ಮ ಮನೆ ಹತ್ರ ಆ ಕಾಲೇಜು ಇದ್ದ ತಕ್ಷಣ ನಿಮಗೆ ಸಿಕ್ಬಿಡೋದಿಲ್ಲ. ಅದು ನಾನು CS ಅಲೈಡ್ ಬ್ರಾಂಚು ENC ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ. ಯಾಕಂದರೆ ಬಹಳಷ್ಟು ಜನರು ಬೇಡೋದು ಅದನ್ನೇ. ಈಗ ನೀವು ಇಲ್ಲ ನಾನು ಮೆಕ್ಯಾನಿಕಲ್ ಹೋಗ್ತೀನಿ, ಕೆಮಿಕಲ್ ಹೋಗ್ತೀನಿ, ಬಯೋಟೆಕ್ನಾಲಜಿ ಹೋಗ್ತೀನಿ ಅಥವಾ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಹೋಗ್ತೀನಿ ಅಂತಂದರೆ ನಿಮ್ಗೆ ಸಿಗುತ್ತೆ, ಅದು ಬೇರೆ ವಿಚಾರ. ಮತ್ತು ನೀವು SC ST ಇದ್ದೀರಿ ಅಂತಂದರೆ ಸ್ವಲ್ಪ ನಿಮಗೆ ಸಿಗೋ ಚಾನ್ಸು ಇರುತ್ತೆ. ಆದರೆ ಈಗ ನೀವು ಯಾವುದೋ ಒಂದು ಇದಿಲ್ಲದೆ ನಿಮ್ಮ ರ್ಯಾಂಕು 1,00,000 ಅಬೋವ್ ಇರುತ್ತೆ, ನಿಮ್ಮ ಮನೆ ಹತ್ರ ಇದಾವೆ ಎಲ್ಲ ಕಾಲೇಜು ಅಂತ ಏನೋ ಬೈ ಚಾನ್ಸ್ ಕೆಲವೊಮ್ಮೆ ಏನಾಗಿರುತ್ತೆ, ನಿಮ್ಮ ರ್ಯಾಂಕ್ ತುಂಬ ಕೆಟ್ಟದಾಗಿರುತ್ತೆ, ನಿಮ್ಮ ಸುತ್ತಮುತ್ತಲ ಇರೋವಂಥ ಕಾಲೇಜೆಲ್ಲ ತುಂಬ ಒಳ್ಳೆಯ ರ್ಯಾಂಕಿನ ಕಾಲೇಜ್ ಇರ್ತವೆ. ಎಲ್ಲ ಒಂದು ಕಾಲೇಜುಗಳನ್ನು ಎಷ್ಟೇನು ಹುಡುಕಾಡಿದ್ರು 50,000 ಒಳಗೆ 50,000 ಮೇಲೆ ಬಂದರೆ ಕಂಪ್ಯೂಟರ್ ಸೈನ್ಸು ಅಲೈಡ್ ಬ್ರಾಂಚು ಸಿಗೋದೇ ಇಲ್ಲ. ಅಷ್ಟು ಒಳ್ಳೆಯ ಕಾಲೇಜುಗಳು ನಿಮ್ಮ ಮನೆ ಸುತ್ತಮುತ್ತಲ ಇರುತ್ತೆ. ಆದರೆ ನಿಮ್ಮ ರ್ಯಾಂಕು ಕೆಟ್ಟದಾಗಿರುತ್ತೆ. ಅದಕ್ಕೆ ಏನು ಮಾಡಲಿಕ್ಕೆ ಬರುತ್ತೆ, ಆ ಕಾಲೇಜುಗಳನ್ನು ಕೇವಲ ನೀವು ಹಾಕ್ಕೊಂಡ್ರೆ ನಿಮಗೆ ಯಾವುದೇ ಸೀಟು ಸಿಗೋದೇನೇ ಇಲ್ಲ. ಆದ ಕಾರಣ ನಿಮ್ಮ ರ್ಯಾಂಕು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ನಿಮ್ಮ ಮನೆಗೆ ಸಮೀಪ ಇದೆ, ನಿಮ್ಮ ಮನೆಗೆ ದೂರ ಇದೆ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಈಗ ನಿಮ್ಮ ರ್ಯಾಂಕು ಒಳ್ಳೆಯದಿದ್ದು ಆದರೂ ಕೂಡ ನೀವು ನಿಮ್ಮ ಮನೆ ಹತ್ತಿರ ಇರುವಂಥ ಕಾಲೇಜಿಗೆ ಹೋಗಬೇಕು ಅಂತ ತಿಳ್ಕೊಂಡು ನೀವು ದೂರ ರ್ಯಾಂಕ್ ಇರುವಂಥ ಕಾಲೇಜಿಗೆ ಹೋಗ್ಬೇಕಂದ್ರೆ ಅದು ನಿಮ್ಮ ಇಷ್ಟ. ಅಂದರೆ ನಿಮಗೆ ಅಲ್ಲಿ ಜಾಸ್ತಿ ನಾವು ಒಳ್ಳೆಯ ಕಾಲೇಜು ದೂರದಲ್ಲಿದ್ದು ಅಲ್ಲಿ ಟ್ರಾವೆಲ್ ಮಾಡಿ ಬಂದು ಸುಸ್ತಾಗಿ ಓದಲಿಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಅದ್ರ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ರ್ಯಾಂಕು ಒಳ್ಳೆಯದಾಗಿದ್ದು ನೀವು ಅಷ್ಟೊಂದು ಒಳ್ಳೆ ಸ್ಟಡಿ ಮಾಡಿ ಚೆನ್ನಾಗಿ ರ್ಯಾಂಕ್ ತೆಗೆದುಕೊಂಡಿದ್ದೀರಾ, ಸ್ವಲ್ಪ ಕಷ್ಟ ಆದರೂ ಕೂಡ ನೀವು ಟ್ರಾವೆಲ್ ಮಾಡಿ ಸ್ಟ್ರಗಲ್ ಮಾಡಿ ನನ್ನ ಒಂದು ಕೋರ್ಸನ್ನು ನಾನು ಚೆನ್ನಾಗಿ ಮುಗಿಸ್ಕೋತೀನಿ, ಒಳ್ಳೆ ಕಾಲೇಜ್ ನನಗೆ ಸಿಗುವಂಥ ಅವಕಾಶವಿದೆ, ನಾನು ಜಾಯ್ನ್ ಆಗ್ತೀನಿ ಅಂತ ವಿಚಾರ ಮಾಡೋದು ಉತ್ತಮ ಅಂತ ನನ್ನ ಭಾವನೆ. ಇಲ್ಲ ಎಲ್ಲಿ ನಮಗೆ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ, ತುಂಬ ದೂರ ಆಗ್ತದೆ, ಮೆಟ್ರೋ ಇಲ್ಲ, ನಮಗೆ ಬಸ್ ವ್ಯವಸ್ಥೆ ಸರಿಯಾಗಿಲ್ಲ, ಹೀಗೆಲ್ಲ ವಿಚಾರ ಮಾಡಿದರೆ ನೀವು ನಿಮ್ಮ ರ್ಯಾಂಕು ಚೆನ್ನಾಗಿದ್ದರೂ ಕೂಡ ನೀವು ಯಾವುದೋ ಒಂದು ಲೋ ಲೆವೆಲ್ ಕಾಲೇಜಿಗೆ ಜಾಯ್ನ್ ಆಗಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ವಿಚಾರ ಮಾಡಿ. ಆದರೆ ಏನು ಇದು ಬಹಳಷ್ಟು ನಾನು ಆಪ್ಷನ್ ಲಿಸ್ಟ್ನಲ್ಲಿ ನೋಡಿದ್ದೇನೆಂದರೆ, ಫಸ್ಟು ಏನು ಒಂದು ಟಾಪ್ 20-30 ಕಾಲೇಜ್ ಹಾಕೊಂಡ್ಬಿಡ್ತೀರಾ, ಆಮೇಲೆ ಅತ್ಯಂತ ಒಂದು ಲೋ ರ್ಯಾಂಕ್ ಇರುವಂಥ 1.5 ಲಕ್ಷ 2 ಲಕ್ಷ ಇರುವಂಥ ಕಾಲೇಜನ್ನು ಸಡನ್ನಾಗಿ ಹಾಕ್ಕೊತೀರಾ. ಆದರೆ ಆಗ ನಿಮಗೆ ಏನಾಗುತ್ತೆ ಅಂತಂದರೆ, ಮೇಲಿನ ಕಾಲೇಜ್ ಅಂತೂ ನಿಮ್ಮ ರ್ಯಾಂಕಿಗೆ ಸಿಗೋದಿಲ್ಲ, ನಿಮಗೆ ಅತ್ಯಂತ ಲೋ ಕಾಲೇಜು ಸಿಗುತ್ತೆ. ನಿಮ್ಮ ಫ್ರೆಂಡ್ ಯಾರೋ ಒಬ್ಬರು ಒಂದು 54,000 ಅಥವಾ ನಿಮ್ಗಿಂತ 60,000 ರ್ಯಾಂಕ್ ಇರೋರು ಚೆನ್ನಾಗಿ ಅನಲೈಸ್ ಮಾಡಿ ತಮ್ಮ ರ್ಯಾಂಕ್ ಸುತ್ತಮುತ್ತಲ ಅಂತಂದರೆ ಏನು ಒಂದು 60,000 ರ್ಯಾಂಕಿನ ಆಸ್ಪಾಸಿರುವಂಥ ಕಾಲೇಜುಗಳನ್ನು ಹಾಕಿದರೆ ಅವರು ನಿಮ್ಗಿಂತ ಒಳ್ಳೆ ಕಾಲೇಜಿಗೆ ಹೋಗ್ತಾರೆ. ಅವ್ರ ರ್ಯಾಂಕು ನಿಮ್ಗಿಂತ 5-6 ಸಾವಿರ ದೂರ ಇದ್ದರೂ ಕೂಡ ಅವರು ಜಾಣತನದಿಂದ ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ಅವರು ಒಳ್ಳೆ ಕಾಲೇಜಿಗೆ ಹೋಗ್ತಾರೆ. ನೀವು 1 ಲಕ್ಷ ಮೇಲಿರುವಂಥ ಲೋ ಗ್ರೇಡ್ ಕಾಲೇಜಿಗೆ ನೀವು ಹೋಗ್ತೀರಾ. ಆದ ಕಾರಣ ವಿಚಾರ ಮಾಡಿ ಚೆನ್ನಾಗಿ ಕಟಫನ್ನು ಅನಲೈಸ್ ಮಾಡಿ, ಮತ್ತು ಯಾವ ಕಟಫ್ ಅನಲೈಸ್ ಮಾಡಬೇಕು ಅನ್ನೋದು ಕೂಡ ಭಾಳಷ್ಟು ಜನರಿಗೆ ಗೊಂದಲ ಇದೆ. ನೀವು ಲಾಸ್ಟ್ ಇಯರ್ದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟಫನ್ನು ನೀವು ಅನಲೈಸ್ ಮಾಡಬೇಕು. ಮತ್ತು
ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಕಾಯಲಿಕ್ಕೆ ಸಿದ್ಧ ಇದ್ದರೆ ಮಾತ್ರ ನಿಮಗೆ ಒಳ್ಳೆ ಕಾಲೇಜುಗಳು ದೊರೆಯುತ್ತವೆ. ನೀವು ಮಾರ್ಕ್ ರೌಂಡ್ ನೋಡಿದೆ, ಫಸ್ಟ್ ರೌಂಡ್ ನೋಡಿದೆ ಅಂತಂದರೆ ನಿಮಗೆ ಅಲ್ಲಿ ಒಳ್ಳೆ ಕಾಲೇಜುಗಳು ಸಿಗೋದಿಲ್ಲ. ನಾನು ಈಗಾಗಲೇ ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾರ ರ್ಯಾಂಕ್ ಒಂದು 1,00,000 ಮೇಲೆ ಇದೆ ಅವರಿಗೆ ಫಸ್ಟ್ ರೌಂಡ್ನಲ್ಲಿ ಮಾರ್ಕ್ ರೌಂಡ್ನಲ್ಲಿ ಯಾವುದೇ ಸೀಟು ಸಿಗದೆ ಹೋಗ್ಬೋದು. ಯಾಕಂದರೆ ಆವಾಗ ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ. ಸೆಕೆಂಡ್ ರೌಂಡ್ನಲ್ಲಿ ಯಾವಾಗ ಫೀಸ್ ತುಂಬೋದು ಬರುತ್ತೆ ಆವಾಗ ಭಾಳಷ್ಟು ಜನ ಫೀಸನ್ನು ತುಂಬೋದಿಲ್ಲ. ಈ ಒಂದು CET ಮೂಲಕ ನಮಗೆ ಸೀಟ್ ಬೇಡ ಅಂತ ಬಿಟ್ಬಿಡ್ತಾರೆ. ಆವಾಗ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಬಹಳಷ್ಟು ದೂರ ರ್ಯಾಂಕ್ ಇರೋರಿಗೂ ಕೂಡ ಒಳ್ಳೆಯ ಕಾಲೇಜುಗಳು ಸಿಗುವಂಥ ಚಾನ್ಸು ಜಾಸ್ತಿ ಇರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.